ಮಗನಾಗಿ ಕೊಟ್ಟರು ಗೊತ್ತಿಲ್ಲ. ಎಲ್ಲದಕ್ಕೂ ಒಂದು ಋಣ ಅಂತ ಬಂದ ಇರ್ತದೆ. ಇಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ಇಲ್ಲಿ ಬಂದು ನೀವು ಇರಬೇಕಾದ್ರೆ ಅದಕ್ಕೊಂದು ಪುಣ್ಯ ಇರ್ತದೆ. ಆ ಪುಣ್ಯ ಎಲ್ಲ ನಿಮ್ಮ ಅಜ್ಜನಿಗೆ ಸೇರಲಿ. ಅಜ್ಜ ಅಂತ ನೀವೆಲ್ಲ ಎಷ್ಟು ಪ್ರೀತಿಯಿಂದ ಕರಿತೀರ. ನೋಡ್ಲಿಕ್ಕೆ ಅಜ್ಜ ಥರಲ್ಲ, ತುಂಬ ಚಿಕ್ಕ ಹುಡುಗ. ಈ ವಯಸ್ಸಲ್ಲಿ ಇಷ್ಟೊಂದು ಸಾಹಸ ಮಾಡ್ದಲ್ಲ, ನಿಜ ಧನ್ಯವಾದಗಳು. ಯಾಕೆಂದರೆ ನಾವ್ಯಾರು ನಿರ್ಗತರಲ್ಲ, ನಿರಾಶ್ರಿತರಲ್ಲ. ಬರಿಬೇಕಾದ್ರೆ ಹೆಂಗೆ ಬರ್ತೀವೋ ಹೋಗ್ಬೇಕಾದ್ರೆ ಹಂಗೆ ಹೋಗ್ತೀವಿ. ಯಾಕಂದರೆ ಏನು ತಗೊಳ್ಳಲ್ಲ, ಇದು ಜಗತ್ತಿನ ರಚನೆಯ ನಾಟಕ. ಈ ನಾಟಕದಲ್ಲಿ ನಮಗೆ ಏನು ಪಾತ್ರ ಕೊಟ್ಟಿರ್ತಾರೆ ಆ ಪಾತ್ರವನ್ನು ನಾವು ಮಾಡಿಬಿಟ್ಟು ಮತ್ತೆ ನಾವು ಹೋಗ್ಬೇಕಾದ ಜಾಗೆ ಮಣ್ಣಿಂದ ಬಂದಿವಿ, ಮಣ್ಣಿಗೆ ಮತ್ತೆ ನಾವು ಹೋಗ್ಬೇಕು. ಅಲ್ಲಿವರೆಗೂ ನಾವೆಲ್ಲರೂ ಒಂದೇ ಕುಟುಂಬದ ಥರ ಇರೋಣ. ಒಬ್ಬರಿಗೊಬ್ಬರು ಒಳ್ಳೆ ರೀತಿಯಲ್ಲಿ ನೀವೇ ಮಕ್ಕಳು, ನೀವೇ ಅಣ್ಣ ತಮ್ಮಂದರು, ನೀವೇ ತಂದೆ ತಾಯಿ ಅಂತ ನಾವೇ ಇಲ್ಲಿ ಇರೋರೆಲ್ಲ ನಾವೇ ತಿಳ್ಕೊಂಡು ನಾವು ಇನ್ನೆಷ್ಟು ದಿನ ದೇವರು ನಮಗೆ ಆಯುಷು ಕೊಟ್ಟಿದ್ದಾನೋ ಅಲ್ಲಿವರೆಗೆ ನಾವೆಲ್ಲರೂ ಒಂದಾಗಿರೋಣ, ಒಟ್ಟಾಗಿ ಬಾಳೋಣ. ಯಾಕಂದರೆ ದೇಶ ಆಯುಷ ಮನುಷ್ಯನಿದ್ದರೆ ಮನುಷ್ಯನು ಉದ್ಧಾರ ಆಗಲ್ಲ. ಯಾಕಂದರೆ ಇದಕ್ಕೆ ಉದಾಹರಣೆ ನಿಮ್ಮ ಅಜ್ಜನೇ. ಅವನಿಗೆ ತಾನೇ ಬದುಕಬೇಕಂತ ಇದು ಇದ್ದರೆ, ಒಳ್ಳೆ ಕಲೆ ಇದೆ, ಕಲೆಯಲ್ಲಿ ಬರೋ ದುಡ್ಡುಗಳು ಇಟ್ಕೊಂಡು ಐಷಾರಾಮಿ ಕಾರಲ್ಲಿ ಓಡಾಡ್ಬೋದು, ಆರಾಮಾಗಿ ಮನೆ ಕಟ್ಕೊಂಡು ಮನೇಲಿ ಇರ್ಬೋದು. ಈ ಜಾಗದಲ್ಲಿ ಬಂದು ನೋಡಿ, ಸೊಳ್ಳೆ ಈಗಾಗಲೇ ಎಲ್ಲ ನೋಡಲಿಕ್ಕೆ ಒಂದು ಭಯ ಇದೆ. ಇಂಥ ವಾತಾವರಣದಲ್ಲಿ ನಿಮ್ಮನ್ನೆಲ್ಲ ಇಟ್ಕೊಂಡು ನೋಡ್ತಾ ಇದ್ದರೆ ನೀವೆಲ್ಲ ಪುಣ್ಯವಂತರೇ ಆಗಬೇಕು. ನನ್ನಿಂದ ಆದಷ್ಟು ಸಹಾಯ ನಾನು ಖಂಡಿತ ನಿಮ್ಮ ಜೊತೆಯಲ್ಲಿರ್ತೀನಿ, ನಿಮ್ಮ ಅಜ್ಜನ ಜೊತೆಯಲ್ಲಿರ್ತೀನಿ. ನಿಜವಾಗಲೂ ಮನಸ್ಸಾಕ್ಷಿ ಸಮೇತ ನಾನು ಹೇಳ್ತೀನಿ. ಯಾವತ್ತಿದ್ರೂ ಯಾವ ಒಂದು ಕ್ಷಣದಲ್ಲಿ ಫೋನ್ ಮಾಡಿದ್ರೆ ನಾನು ನನ್ನಿಂದ ಆದ ಸಹಾಯ ಮಾಡ್ತೀನಿ, ನಾನು ಬರ್ತೀನಿ, ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಿಮ್ಮ ಅಜ್ಜನಿಗೆ ಆಯುಷು, ಸಿರಿ, ಸಂಪತ್ತು ಎಲ್ಲವನ್ನು ಕಾಪಾಡಲಿ. ನನಗಿರೋಂಥ ಆಯುಷನ್ನು ಅವನಿಗೆ ಕೊಡಲಿ. ಅದಕ್ಕಾಗಿ ನಾನು ಅವನಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ಥಿರವಾಗಿ ಬಂಧಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ನೋಡುವಂಥ ಪ್ರತಿಯೊಬ್ಬರು ಕೇರ್ ಮಾಡಿ, 1 ರೂಪಾಯಿ ನಿಮ್ಮ ಕೈಯಾದ ಸಹಾಯವನ್ನು 1 ರೂಪಾಯಿ ಮಾಡಿ, ಆ 1 ರೂಪಾಯಿ ದೇವರ ಮಕ್ಕಳನ್ನು ಬೆಳೆಸ್ತದೆ. ನಂಬರು ನೀವು ಅಲ್ಲಿ ತೋರಿಸ್ತಾರೆ, ಅದನ್ನು ನೋಡ್ಕೊಳ್ಳಿ, ನಂಬರ್ ನೋಟ್ ಮಾಡ್ಕೊಳ್ಳಿ. ಫೋನ್ಪೇ, ಗೂಗಲ್ ಪೇ ಇದೆ. ಅದನ್ನು ದಯವಿಟ್ಟು ನೀವು ಏನೋ ವ್ಯರ್ಥ ಖರ್ಚುಗಳು ಮಾಡ್ತೀರಾ, ಆ ಖರ್ಚಲ್ಲಿ ಇದೊಂದು ಖರ್ಚಾದರೂ 1 ರೂಪಾಯಿ ದಾನ ಮಾಡಿ. ಈಗಾಗಲೇ ನಮ್ಮ ಸ್ನೇಹಿತರು ಆಟೋರಾಜ್ ಅಂತ ಹೆಸರು ಕೇಳಿದರೆ ಬೆಂಗಳೂರಲ್ಲಿರೋರು, ಅವರು 1 ರೂಪಾಯಿ ಸಾಲ ಇಸ್ಕೊಂಡೆ ಇವತ್ತು ಇಷ್ಟೊಂದು 1400 ಜನ ದೇವ್ರ ಮಕ್ಕಳು ಅವ್ರ ಜೊತೆಲಿದ್ದಾರೆ. ಹಾಗೆ ನನ್ನ ಜನಸ್ನೇಹಿ ಯೋಗೇಶ್ ಆಗಲಿ, ನನ್ನ ಜನಧ್ವನಿ ಮಹೇಶ್ ಆಗಲಿ, ಅಮ್ಮನ ಮಡಿಲಲ್ಲಿ ಇರುವಂಥ ಮೇಡಮ್ ಆಗಲಿ, ನಮ್ಮ ಮನೆ ಸುಮ್ಮನೆ ಇರುವ ನಕ್ಷತ್ರ ಆಗಲಿ, ಎಲ್ಲ ಆಶ್ರಮದಲ್ಲಿ ಅವರು ಎಷ್ಟೋ ದೇವ್ರ ಮಕ್ಕಳು ಸಾಕ್ತಾರೆ. ಅದೇ ರೀತಿ ಈ ನಿಮ್ಮ ಅಜ್ಜನನ್ನು ಸಾಕ್ತಾ ಇದ್ದಾನೆ. ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ